ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಹೊಸದೊಂದು ರುಟೀನ್ ವ್ಲಾಗೊಂದಕ್ಕೆ ತುಂಬ ಸಮಯದ ನಂತರ ಭೇಟಿಯಾಗ್ತಾ ಇದ್ದೀನಿ. ಇವತ್ತು ತುಂಬ ಜೋರಾಗಿ ಮಳೆ. ಈ ಮಳೆಗೆ ಜೋಶ್ವನಿಗೆ ರಜೆ ಸಿಕ್ಕಿದೆ. ತುಂಬ ಕಷ್ಟದಲ್ಲಿ ರಜೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇವತ್ತು. ಯಾಕಂತ ಹೇಳಿದರೆ ಮಂಗಳೂರಲ್ಲಿ ತುಂಬ ಕಡೆ ಮಕ್ಕಳಿಗೆ ರಜೆಯನ್ನು ಹೇಳಿದರು ನಿನ್ನೆ ಸಂಜೆ ತನಕ. ಜೋಶ್ವನಿಗೆ ಬೆಳಿಗ್ಗೆ ಮೆಸೇಜ್ ಬಂದಿತ್ತು, ನಮಗೆ ಈಚೆ ಸೈಡಲ್ಲೆಲ್ಲ ರಜೆ ಇದೆ ಅಂಥೇಳಿ. ಹಾಗೆ ಜೋಶ್ವನಿಗೆ ರಜೆ ಇದ್ದ ಸಮಯದಲ್ಲಿ ಸ್ವಲ್ಪ ಬ್ಯುಸಿ ಇಡಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ನೋಡಬೇಕು ಯಾವ ರೀತಿ ಹೋಗುತ್ತೆ ಅಂತ ಇವತ್ತಿನ ದಿನ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಸಮಯದಲ್ಲಿ ಗಂಜಿ ಊಟವನ್ನು ಪ್ರಿಫರ್ ಮಾಡ್ತಾ ಇದ್ದೀವಿ. ಹಾಗೆ ಅದರ ತಯಾರಿಯನ್ನು ಮಾಡ್ತಾ ಇದ್ದೀನಿ. ನಾನು ಒಂದು ವೆಜ್ ಐಟಮ್ ಏನಾದರೂ ನಾನು ರೆಡಿ ಮಾಡ್ಕೊಳ್ತೀನಿ. ಹಾಗೆ ನಿನ್ನೆಯ ಗಂಜಿ ಏನು ಉಳಿಯುತ್ತೆ ನೋಡಿ, ಅದನ್ನೇ ಬಿಸಿ ಮಾಡಿ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ, ನಾವು ಗಂಜಿ ಊಟವನ್ನೇ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ. ಕೆಲವೊಮ್ಮೆ ನಾವು ಬ್ರೇಕ್ಫಾಸ್ಟನ್ನು ಮಾಡ್ತೀವಿ ಅಪರೂಪಕ್ಕೆ. ಹಸ್ಬೆಂಡ್ ಅಂತೂ ಗಂಜಿ ಊಟವನ್ನೇ ಊಟ ಮಾಡೋದು ಇತ್ತೀಚಿನ ದಿನಗಳಲ್ಲಿ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗಬೇಕಾಗುತ್ತೆ, ಕೆಲವೊಮ್ಮೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ನಾನು ಪ್ರತಿನಿತ್ಯ ಥರ ಇವತ್ತು ಕೂಡ ಏನಾದರೂ ಒಂದು ವೆಜ್ ಐಟಮ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ನಾನು ನೋಲ್ಕೋಲನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಮಂದಿಗೆ ಗೊತ್ತಿರ್ಬೋದು ಇದು ನೋಲ್ಕೋಲ್ ಅಂತೇಳಿ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಕೂಡ. ಹಾಗೆ ನಾನಂತೂ ಅಪರೂಪ ತೊಗೊಂಡು ಬರೋದು ಇದನ್ನು ಸಾಂಬಾರಿಗೆಲ್ಲ ಹಾಕಿ ಮಾಡಿದರೆ, ಸ್ವಲ್ಪ ಬೇಳೆ ಎಲ್ಲ ಹಾಕಿ ಇದರ ಗ್ರೇವಿ ಥರ ಎಲ್ಲ ಮಾಡಿದರೂ ಕೂಡ ಚೆನ್ನಾಗಿ ಆಗುತ್ತೆ. ನಾನು ತೀರಾ ಅಪರೂಪ ಮಾಡ್ಕೊಳ್ತೀನಿ ಇದನ್ನು, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ. ಹಾಗೆ ಇದನ್ನು ನಾನು ಇಲ್ಲಿ ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ನೀವು ಕೇಳಿಸ್ತಾ ಇರ್ಬೋದು ಎಷ್ಟೊಂದು ಜೋರಾಗಿ ಮಳೆ ಬರ್ತಾ ಇದೆ ಅಂತೇಳಿ. ತುಂಬ ಜೋರು ಮಳೆ ಬರ್ತಾ ಉಂಟು ನಮ್ಮ ಆಚೆ ಎಲ್ಲ. ಹಾಗೆ ನಮ್ಮ ಒಂದು ಮಂಗಳೂರಿನ ವೆದರ್ ಹೇಗೆ ಅಂತ ಹೇಳಿದರೆ, ಬಿಸಿಲಿದ್ದರೆ ತೀರಾ ಬಿಸಿಲಾಯಿತಾ, ಎಷ್ಟು ಬಿಸಿಲು ಎಷ್ಟು ಸೆಕೆ ಅಂತ ಹೇಳಿದರೆ ಹೇಳೋದೇ ಬೇಡ. ಹಾಗೆ ಮಳೆ ಬಂದರೂ ಕೂಡ ಸೇಮ್ ಅದೇ ರೀತಿ ಜಾಸ್ತಿ ಅಂತ ಹೇಳಿದರೆ ತೀರಾ ಜಾಸ್ತಿ ಮಳೆ ಬರ್ತಾ ಇರುತ್ತೆ. ಬೆಳಗ್ಗಿಂದ ರಾತ್ರಿ ತನಕ ಬರುವಂಥ ಮಳೆ ನಿಲ್ಲೋದೇ ಇಲ್ಲ, ಆ ರೀತಿ ಪರಿಸ್ಥಿತಿ ಆಗಿಬಿಡುತ್ತೆ. ನಾನು ಪ್ರತಿಯೊಂದು ವೆಜ್ಜನ್ನು ಸಿಂಪಲಾಗಿ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಹಾಗೆ ಇದನ್ನು ಕೂಡ ನಾನು ಸ್ವಲ್ಪ ಒಗ್ಗರಣೆ ಕೊಟ್ಟು ಸ್ವಲ್ಪನೇ ನಾನು ಬಫತ್ ಪೌಡರನ್ನು ಹಾಕಿ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು ಹೇಳುವಾಗಲೇ. ಹಾಗೆ ಕುಕ್ಕರಲ್ಲಿ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅಂಥೇಳಿ ನಾನು ಕುಕ್ಕರಲ್ಲಿ ಹಾಕ್ತೀನಿ. ಇಲ್ಲದಿದ್ದರೂ ಕೂಡ ಈಗೇ ಅದು ಬೇಗ ಬೇಯುತ್ತೆ, ಜಾಸ್ತಿ ಟೈಮ್ ಏನು ಇಟ್ಕೊಳ್ಳೋದಿಲ್ಲ. ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ನಾನು ಕುಕ್ಕರಲ್ಲೇ ಹಾಕ್ತಾ ಇದ್ದೀನಿ. ತುಂಬ ಸಮಯದಿಂದ ನಾನೇ ಮಿಸ್ ಮಾಡ್ಕೊಳ್ತಾ ಇದ್ದೆ ನನ್ನ ರುಟೀನ್ ಬ್ಲಾಗನ್ನು ಹಾಕಲಿಕ್ಕೆ. ಹಾಗೆ ತುಂಬ ಅಂತ ಹೇಳಿದರೆ ಜಾಸ್ತಿಯಾಗಿ ರುಟೀನ್ ಬ್ಲಾಗ್ಸ್ ಎಲ್ಲ ಮಾಡಬೇಕು ಅಂತೇಳೆಲ್ಲ ಆಸೆ ಇದೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ರುಟೀನ್ ಬ್ಲಾಗ್ ಮಾಡಲಿಕ್ಕೆ ಅದೇ ಒಂಥರ ಮನಸ್ಥಿತಿ ಸಹ ಸ್ವಲ್ಪ ಚೆನ್ನಾಗಿರಬೇಕು, ಆವಾಗ ಚೆನ್ನಾಗಿ ವಾಯ್ಸ್ ಓವರ್ ಕೊಡ್ಬೋದು, ಆ ರೀತಿಯೆಲ್ಲ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಡಿಲೇ ಮಾಡಿದೆ ನಾನು, ಬ್ಯುಸಿ ಇದ್ದ ಕಾರಣ. ನಿಮ್ಮ ಜೊತೆಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತು ಕೂಡ ನಾನು ಟಿಲ್ ಆಫ್ಟರ್ನೂನ್ ಮಾತ್ರ ನಾನು ರುಟೀನನ್ನು ಶೇರ್ ಮಾಡ್ಕೊಳ್ತೀನಿ ಆಯಿತಾ. ತುಂಬ ಜಾಸ್ತಿ ಸಂಜೆ ನಂತರ ನಾನು ಏನನ್ನು ಸಹ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ, ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಗಂಜಿ ಊಟ ಎಲ್ಲ ಆದ ನಂತರ ನಾನು ಸ್ವಲ್ಪ ಇಲ್ಲಿ ಕ್ಲೀನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಡ್ಡನ್ನೆಲ್ಲ ನಾನು ಲೇಟ್ ಆಯಿತು ಇವತ್ತು ಬೆಡ್ಡನ್ನು ಸೆಟ್ ಮಾಡಬೇಕಾದ್ರೆ. ಜೋಶ್ವ ಸ್ವಲ್ಪ ಜಾಸ್ತಿ ಹೊತ್ತೇ ಮಲಗಿದ್ದಾನೆ ಇವತ್ತು. ಹಾಗೆ ವೆದರ್ ನೋಡ್ಬೋದು, ತುಂಬ ಮಳೆ ಬಂದು ಯಾವ ರೀತಿ ಕೂಲ್ ಆಗಿದೆ ಅಂಥೇಳಿ. ಅದಕ್ಕೋಸ್ಕರ ನಾನು ಈ ರೀತಿ ಡ್ರೆಸ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ದರೆ ವೆದರ್ ತುಂಬ ಕೂಲ್ ಆಗಿರುತ್ತೆ, ಹಾಗೆಯೇ ಚಳಿ ಸಹ ಆಗಿಬಿಡುತ್ತೆ. ಹಾಗೆ ನಾನು ನೈಟ್ ಸೂಟನ್ನೇ ಹಾಕೋದು ಇವಾಗೆಲ್ಲ. ನಾನೀಗ ವೀಡಿಯೋಸನ್ನೆಲ್ಲ ಹಾಕಿ 2 months ಕಳೆದಿದೆ. ಹಾಗೆ ತುಂಬ ಜನ ನನ್ನ ಮುಂಚಿನ ಸಬ್ಸ್ಕ್ರೈಬರ್ಸ್ ಎಲ್ಲ ಇವಾಗ ನೋಟಿಫಿಕೇಷನ್ ಹೋಗುತ್ತೋ ಇಲ್ವೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ತುಂಬ ಜನ ನೋಡೋದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಎಲ್ಲಿಯಾದರೂ ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ನೋಡಿ, ನಾನು ಇವಾಗ ರೆಗ್ಯುಲರ್ ವೀಡಿಯೋಸನ್ನ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟನ್ನು ಕೊಡಿ ಅಂತೇಳಿ ಕೇಳ್ತೀನಿ. ಆವಾಗ ನನಗೆ ಸಹ ಮೋಟಿವೇಶನ್ ಬರುತ್ತೆ ಪ್ರತಿನಿತ್ಯ ಆ ವೀಡಿಯೋಸನ್ನೆಲ್ಲ ಶೇರ್ ಮಾಡಲಿಕ್ಕೆ. ಎಷ್ಟೇ ಜೋರಾಗಿ ಮಳೆ ಬಂದರೂ ಕೂಡ ಈ ಡಸ್ಟ್ ಅನ್ನೋದಿದೆಯಲ್ಲ ಅದು ಪರ್ಮನೆಂಟಾಗಿ ಉಳಿದು ಬಿಡುತ್ತೆ. ಹಾಗೆ ಪ್ರತಿನಿತ್ಯ ಕೂಡ ಡಸ್ಟಿಂಗನ್ನೆಲ್ಲ ಮಾಡಲೇಬೇಕು, ಇಲ್ಲದಿದ್ದರೆ ಅಲ್ಲಲ್ಲಿ ಒಂಥರ ಫಂಗಸ್ ಥರ ಹಿಡಿಯುವಂಥದ್ದು, ಅಲ್ಲಲ್ಲಿ ಕಲೆ ಉಳಿಯುವಂಥದ್ದೆಲ್ಲ ಆಗಿಬಿಡುತ್ತೆ. ಹಾಗೆ ನಾನು ಡೈಲಿ ಮನೆಯೆಲ್ಲ ಒರೆಸೋ ಮುಂಚೆ ಡಸ್ಟಿಂಗನ್ನು ಮಾಡ್ಕೊಂಡು ಬಿಡ್ತೀನಿ, ಹಾಗೂ ಸ್ವಲ್ಪ ನೀಟಾಗಿ ಕಾಣುತ್ತೆ ಮನೆ ಕೂಡ.
ಇವಾಗ ಹೊರಗಡೆ ಹೋಗಿ ಕಿಟಕಿ ಎಲ್ಲ ಒರೆಸ್ಲಿಕ್ಕೆಲ್ಲ ತುಂಬ ಕಷ್ಟ ಮಳೆಗೆ, ಹಾಗೆ ಒಳಗಡೆಯಿಂದಲೇ ಸ್ವಲ್ಪ ಕ್ಲೀನಿಂಗನ್ನು ಮಾಡ್ಕೊಳ್ತೀನಿ. ನಾನು ತಾಯಿ ಮನೆಗೆ ಹೋಗಿರುವಂಥ ಸಂದರ್ಭದಲ್ಲಿ ಈ ಒಂದು ಕಬ್ಬಿಣದ ಕಾವಲಿ, ಈ ನೀರು ದೋಸೆ ಎಲ್ಲ ಮಾಡ್ತಾರೆ ನೋಡಿ, ಅಂಥ ಕಾವಲಿ ನನ್ನ ಹತ್ರ ಇರಲಿಲ್ಲ. ದೊಡ್ಡದೊಂದಿತ್ತು, ಆದರೆ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ನಮಗೆ ಬೆಂಕಿ ಎಲ್ಲ ಮಾಡಬೇಕು. ಹಾಗಾಗಿ ಚಿಕ್ಕದಿದ್ದರೆ ಸ್ವಲ್ಪ ಚೆನ್ನಾಗಿ ದೋಸೆ ಎಲ್ಲ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ನಾನು ಈ ಒಂದು ಕಬ್ಬಿಣದ ಕಾವಲಿಯನ್ನು ತೊಗೊಂಡು ಬಂದಿದ್ದೆ ಮಂಗಳೂರಿಂದ. ಹಾಗೆ ಇವತ್ತು ತುಂಬ ದಿನ ಆಯಿತು ನಾನು ತೊಗೊಂಡು ಬಂದು. ತಾಯಿ ಮನೆಯಿಂದ ಬಂದಾದ ನಂತರ ನಾನು ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಇದೇ ಒಲೆಯ ಬೆಂಕಿ ಏನಿದೆ ನೋಡಿ, ಅದರಲ್ಲೇ ಸ್ವಲ್ಪ ಎಣ್ಣೆ ಇದೆ, ಅಲ್ಲೇ ಇಟ್ಟು ಸ್ವಲ್ಪ ಗಂಜಿ, ಈ ತೆಲಿ ಅಂತ ಹೇಳ್ತೀವಿ ನೋಡಿ ನಾವು, ಗಂಜಿ ನೀರನ್ನು ಹಾಕಿ ಸ್ವಲ್ಪ ಬಸಳೆ ಸೊಪ್ಪನ್ನು ಹಾಕಿ ನಾನು ಇಡ್ತಾ ಇದ್ದೀನಿ. ಇದನ್ನೊಂದು 2-3 ದಿನ ನಾವು ಇದೇ ರೀತಿ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಮಾಡಿಟ್ರೆ ಅದರಲ್ಲಿ ಇರುವಂಥ ಕಬ್ಬಿಣದ ಹುಡಿ ಆಗಿರ್ಬೋದು ಅಥವಾ ಚೆನ್ನಾಗಿ ನಮಗೆ ನಂತರ ಕೂಡ ಕಬ್ಬಿಣದ ಕಾವಲಿಯನ್ನು ಚೆನ್ನಾಗಿ ಯೂಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ರೀತಿ ಮಾಡಬೇಕಂತೇಳಿ ತಾಯಿ ಹೇಳಿಕೊಟ್ರು. ಸೊ ಅದೇ ರೀತಿ ನಾನು ಸಹ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿದ್ದು ಲಂಚಿದ್ದು ಪ್ರಿಪ್ರೇಷನ್ ನಾನು ನಿನ್ನೆನೇ ಮಾಡ್ಕೊಂಡಿದ್ದೆ. ನಿನ್ನೆ ಕರೆಂಟೇ ಇರಲಿಲ್ಲ, ಹಾಗೆ ನಾನು ತೆಗೆದಿಟ್ಟಿರುವಂಥ ಮಸಾಲೆ ಏನಿದೆ ನೋಡಿ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಂತರ ನಾನು ಸಿಂಪಲಾಗಿ ಹುಡಿಯನ್ನು ಹಾಕಿ ನಿನ್ನೆ ಅಡುಗೆಯನ್ನು ಮಾಡಿದ್ದೆ. ಹಾಗೆ ಅದೇ ಮಸಾಲ ಏನಿದೆ ನೋಡಿ ಅದನ್ನು ಇವತ್ತು ಹಾಕಿಬಿಟ್ಟು ಸ್ವಲ್ಪ ಚಿಕನ್ ಇದೆ, ಚಿಕನನ್ನು ಇವತ್ತು ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಆನಿಯನ್ ಇದೆ ನೋಡಿ ಅದನ್ನು ಹಾಕಿಯೇ ಸಿಂಪಲ್ ಆಗಿರುವಂತಹ ತೆಂಗಿನ ತುರಿಯನ್ನೆಲ್ಲ ಹಾಕದೇನೆ ನಾನು ಸಿಂಪಲಾಗಿ ಒಂದು ಮಸಾಲ ಮಾಡ್ತೀನಿ. ಸೊ ಅದನ್ನೇ ಹಾಕಿ ಇವತ್ತು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡು ಸೇಮ್ ಟೈಮ್ ಇಲ್ಲಿ ಜೋಶ್ವನಿಗೆ ರಜೆ ಹೇಳಿದೆ ಅಲ್ವಾ ನಿಮಗೆ, ಮಳೆಗೆ ರಜೆ ಸಿಕ್ಕಿದ್ರೆ ಸಾಕು ಮಕ್ಕಳಿಗೆ, ಬ್ಯುಸಿ ಇಡೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ ತಾಯಂದಿರಿಗೆ. ಇವಾಗ ಸ್ವಲ್ಪ ಆ್ಯಕ್ಟಿವಿಟಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಅವನ ಹೆಸರನ್ನೇ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟು ಸ್ಟಿಕ್ ಮಾಡುವಂಥದ್ದೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದೀನಿ ಅವನಿಗೆ. ನಾನು ಡ್ರಾ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ನಂತರ ಅವನಾಗಿ ಸ್ಟಿಕ್ ಮಾಡ್ತಾನೆ ಅಂಥೇಳಿ ಅವನಿಗೆ ಈ ಗಮ್ಮನ್ನು ಹಾಕುವಂಥದ್ದಾಗಿರ್ಬೋದು, ಅದಕ್ಕೆ ಸ್ಟಿಕ್ ಮಾಡುವಂಥದ್ದು, ಏನಾದರೂ ಈಗ ಮನೆ ಥರ ಏನು ಕಟ್ತಾರೆ ನೋಡಿ ಕಾರ್ಡ್ಬೋರ್ಡಲ್ಲೆಲ್ಲ, ಅಂಥದ್ದೆಲ್ಲ ಅವನಿಗೆ ತುಂಬ ಇಷ್ಟ ಅದೆಲ್ಲ ಮಾಡಲಿಕ್ಕೆ. ಹಾಗೆ ನಾನೀಗ ಪ್ಲೇನ್ ಶೀಟಲ್ಲಿಯೇ ಮಾಡ್ತಾ ಇದ್ದೀನಲ್ವ, ಅವನಿಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಸೈಡಿಗೆಲ್ಲ ನೀನು ಮನೆದು ಗೋಡೆ ಹೇಗಿರುತ್ತೆ ನೋಡಿ ಆ ರೀತಿ ಕಾರ್ಡ್ಬೋರ್ಡನ್ನು ಪೀಸನ್ನೆಲ್ಲ ಇಟ್ಟು ಸ್ಟಿಕ್ ಮಾಡು, ಅವಾಗ ಇನ್ನೂ ಸಹ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅವನು ನನಗೆ ಸಜೆಷನ್ಸ್ ಕೊಡ್ತಾ ಇದ್ದ. ನೋಡ್ಬೋದು ಈ ರೀತಿ ಅವನಾಗಿ ಸ್ಟಿಕ್ ಮಾಡ್ತಾನೆ ಹೇಳಿದರೆ. ಸೊ ಇದರಲ್ಲಿ ಸ್ವಲ್ಪ ಟೈಮ್ ಹೋಗುತ್ತೆ, ಅವನಿಗೆ ಉದ್ದ ಇದೆ ಒಂದು ಹೆಸರು ಕೂಡ. ಸೊ ಇದನ್ನು ಸ್ಟಿಕ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹೋಗುತ್ತೆ ಅಂತೇಳಿ ನಾನು ಸ್ವಲ್ಪ ಬ್ಯುಸಿ ಮಾಡಿಬಿಟ್ಟೆ ಅವನಿಗೆ ಈ ಆ್ಯಕ್ಟಿವಿಟಿಯನ್ನು ಕೊಟ್ಟು. ಜೋಶ್ವನಿಗೆ ಸ್ವಲ್ಪ ಹೊತ್ತು ಬಿಸಿ ಮಾಡಿಬಿಟ್ಟು ನಾನಿಲ್ಲಿ ಲಂಚ್ ಪ್ರಿಪ್ರೇಷನ್ ಎಣ್ಣೆ ಮಾಡಿ ಇಟ್ಟಿದ್ದೆ ನೋಡಿ, ಅದನ್ನು ಇವಾಗ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಮಸಾಲವನ್ನು ಕರೆದಿಟ್ಟೇ ಹೋಗಿದ್ದೆ. ಹಾಗೆ ನಾನು ಹಾಫ್ ಚಿಕನ್ ನೆನ್ನೆನೇ ನಾನು ಸುಕ್ಕ ಥರ ಮಾಡಿದ್ದೆ, ಚಿಕನ್ ಸುಕ್ಕ ಥರ, ಯಾಕಂತ ಹೇಳಿದ್ರೆ ನಿನ್ನೆ ಕರೆಂಟ್ ಇರಲಿಲ್ಲ. ಹಾಗೆ ನಿನ್ನೆ ಏನು ನಾನು ಗ್ರೇವಿ ಮಾಡಬೇಕಿತ್ತು ನೋಡಿ, ಆ ಮಸಾಲವನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆ ಅದನ್ನು ಇವತ್ತು ಕಡಿದು ಸ್ವಲ್ಪ ನಾನು ಗ್ರೇವಿ ಥರ ಚಿಕನ್ ಇದು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಗ್ರೇವಿ. ಹಾಗೆಯೇ ಜೋಶ್ವ ಇಲ್ಲಿ ನೋಡ್ಬೋದು ಫಿನಿಶ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾನೆ ನನಗೆ ತೋರಿಸ್ಲಿಕ್ಕೆ. ಅದಕ್ಕೆ ನಾನು ಹೇಳಿದೆ ಕ್ಯಾಮರಾದಲ್ಲಿ ತೋರಿಸು ಅಂತೇಳಿ, ಅವನಿಗೆ ನಾಚಿಕೆ ಜಾಸ್ತಿ. ಹಾಗೆ ಇಲ್ಲಿ ಬರ್ತು ಅವನಿಗೆ ಅಂತ ಹೇಳಿದರೆ ಅವನೇನಾದರೂ ಮಾಡಿದರೆ ಅವನಿಗೆ ಮಾಡಿದಂತೆ ಯಾವುದೇ ಒಂದು ಆರ್ಟ್ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಅವನಿಗೆ ಪ್ರೇಸ್ ಮಾಡಿದರೆ ತುಂಬ ಇಷ್ಟ. ಎಲ್ಲರಿಗೂ ಹಾಗೇನಲ್ವಾ, ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ತುಂಬ ಖುಷಿ ಪಡ್ತಾರೆ. ಇನ್ನು ಸ್ವಲ್ಪ ದಿನ ಅದನ್ನು ಚೆನ್ನಾಗಿ ಜೋಪಾನ ಮಾಡಿ ಇಡ್ತಾನೆ ಅವನೇ ಮಾಡಿದಂತ ಹೇಳಿ, ಮತ್ತೆ ಅವನಿಗೆ ಮರ್ತು ಹೋಗುತ್ತೆ ಪುನಃ. ಸೊ ಮಕ್ಕಳೇ ಹಾಗೆ. ಹಾಗೆ ಈ ಗ್ರೇವಿಯನ್ನು ನಾನು ಈ ರೆಸಿಪಿ ಏನಿದೆ ಹೇಳತನ ನಾನು ಶೂಟ್ ಮಾಡಲಿಲ್ಲ ನಿನ್ನೆ.
ಸ್ವಲ್ಪ ಬ್ಯುಸಿಯಾಗಿದ್ದೆ. ಹಾಗೆ ಈ ಗ್ರೇವಿ ಅಂತೂ ನಿಜವಾಗ್ಲೂ ಹೇಳ್ತೀನಿ, ನಾವು ಈ ಕೊಕೊನಟ್ ಮಿಲ್ಕೆಲ್ಲ ಹಾಕಿ ಮಾಡ್ತೇವಲ್ವ, ಅಥವಾ ಕೊಕೊನಟ್ಟನ್ನು ಹಾಕಿ ಮಾಡ್ತೇವೆ. ಸೊ ಆ ರೀತಿ ಅಲ್ಲ ಇದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಹಾಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಕೇವಲ ಈ ನೀರುಳ್ಳಿ ಇದೆ ನೋಡಿ, ನೀರುಳ್ಳಿದು ಮಸಾಲವನ್ನು ಹಾಕಿ ನಾನು ಮಾಡುವಂಥದ್ದು. ಇದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಗೆಯೇ ಕಲರ್ ಕೂಡ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಕೊಡುತ್ತೆ. ಇದಕ್ಕೆ ಯೆಲ್ಲೋ ಕಲರ್ಸ್ ಅಲ್ಲ, ರೆಡ್ಸ್ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಬರುತ್ತೆ. ಇದಕ್ಕೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಚಿಕನ್ ಕೂಡ ಫ್ರೆಶ್ ಆಗಿತ್ತು. ಸೊ ಈ ಗ್ರೇವಿಯಲ್ಲಿ ತುಂಬಾ ಒಳ್ಳೆಯದಾಗಿ ಹೊಂದ್ಕೊಂಡು ಹೋಗುತ್ತೆ ಅಂಥೇಳಿ ನಾನು ಇವತ್ತು ಸ್ವಲ್ಪ ಚಿಕನ್ ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಪೊಟ್ಯಾಟೋನ ಹಾಕಲಿಲ್ಲ. ಬಟಾಟೆ ಹಾಕಿದರೆ ಸ್ವಲ್ಪ ದಪ್ಪ ಸಹ ನಿಲ್ತದೆ ಗ್ರೇವಿ. ಆದರೆ ನನಗಿವತ್ತೇನೋ ಮನಸ್ಸಿರಲಿಲ್ಲ ಬಟಾಟೆ ಹಾಕ್ಕೊಳ್ಳೋಣ ಅಂಥೇಳಿ, ಅದಕ್ಕೆ ನಾನು ಬಟಾಟೆಯನ್ನು ಇಲ್ಲಿ ಹಾಕ್ತಾಯಿಲ್ಲ. ಬಟಾಟೆ ಹಾಕಿದರೂ ಕೂಡ ಟೇಸ್ಟು ಇನ್ನೂ ಸಹ ಜಾಸ್ತಿ ಆಗುತ್ತೆ ಇದಕ್ಕೆ. ಇವತ್ತು ನಾನು ಮಸಾಲವನ್ನು ಮಿಕ್ಸಿಯಲ್ಲಿ ಕಡಿದೆ. ಇದಕ್ಕೆ ನಾನು ಕೇವಲ ಆನಿಯನ್ ಮಸಾಲ ಆಗಿರೋದ್ರಿಂದ ಮಿಕ್ಸಿಯಲ್ಲಿ ಕಡಿದ್ರೆ ಫೈನಾಗಿ ಗ್ರೈಂಡ್ ಆಗಿ ಬರುತ್ತೆ. ನಾವು ಈ ತೆಂಗಿನಕಾಯಿ ತುರಿಯನ್ನೆಲ್ಲ ಹಾಕೋದಾದರೆ ಗ್ರೈಂಡರಲ್ಲೇ ಹಾಕಬೇಕಾಗತ್ತೆ. ಕಲರ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತೇಳಿ. ಸ್ವಲ್ಪ ಡಿಫ್ರೆಂಟ್ ಕಲರ್ ಬರುತ್ತೆ ಈ ಒಂದು ಮಸಾಲಕ್ಕೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಯಾವಾಗಲೂ ಮಾಡಬೇಕಾದ್ರೆ ಈ ರೆಸಿಪಿಯನ್ನು ಶೇರ್ ಮಾಡ್ತೀನಿ ನಿಮ್ಮೊಂದಿಗೆ. ಈ ಜೋರಾದ ಮಳೆಗೆ ಈ ರೀತಿ ಬಿಸಿ ಬಿಸಿಯಾಗಿರುವಂಥ ನಾನ್ ವೆಜ್ ಊಟ ಸಿಕ್ಕಿದ್ರೆ ಹೇಳೋದೇ ಬೇಡ. ಹಾಗೆ ನಮ್ಮದು ಲಂಚ್ ಇಲ್ಲಿ ರೆಡಿಯಾಗಿದೆ. ನಾನು ಬೆಳಿಗ್ಗೆನೇ ಈ ಒಂದು ನೋಲ್ಕೊಲಿದ್ದು ಪಲ್ಯನ ಮಾಡಿದ್ದೆ ನೋಡಿ, ಅದರ ಜೊತೆಗೆ ಇವತ್ತು ಚಿಕನಿದು ಗ್ರೇವಿಯನ್ನು ಹಾಕಿ ಸೂಪರಾಗಿರುವಂಥ ಇವತ್ತಿನ ಲಂಚನ್ನು ಮುಗಿಸಿದ್ವಿ. ಲಂಚ್ ಆದ ನಂತರ ನಾನು ಜಾಸ್ತಿ ಏನು ಸಹ ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಸಂಜೆ ಹೊತ್ತಿಗೆ ನನಗೆ ಮತ್ತು ಹಸ್ಬೆಂಡಿಗೆ ಅರ್ಜೆಂಟಾಗಿ ಒಂದು ಪ್ಲೇಸ್ಗೆ ಹೋಗಲಿಕ್ಕಿತ್ತು. ಹಾಗಾಗಿ ನಾವಿಬ್ಬರು ಕೂಡ ಹೊರಗಡೆ ಹೋಗಿದ್ವಿ ಇವತ್ತು. ಸೊ ಅದನ್ನೇ ಸ್ವಲ್ಪ ನಾನಿಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ತುಂಬ ಮಳೆ ಅಂತೇಳಿದರೆ ಇವತ್ತು ತುಂಬ ಮಳೆ. ಈ ಮಳೆಗೆ ಹೊರಗಡೆ ಹೋಗೋದಂತೇಳಿದ್ರೇ ಒಂಥರ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಸೇಮ್ ಟೈಮ್ ಈ ಮಳೆಗೆ ಊರನ್ನೆಲ್ಲ ನೋಡೋದು ಈ ರೀತಿ ಒಂಥರ ಖುಷಿ ಸಹ ಅನಿಸುತ್ತೆ. ಎಲ್ಲ ಕಡೆ ಗ್ರೀನರಿಯಾಗಿ ಹಸಿರಾಗಿ ಕಾಣುತ್ತಲ್ವ ಮಳೆಗೆ, ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ. ನನಗೆ ನಿಜವಾಗ್ಲೂ ಮಳೆ ಇಷ್ಟ. ಆದರೆ ಕೆಲವೊಮ್ಮೆ ಈ ಕೆಲಾಮಿಟೀಸ್ ಎಲ್ಲ ಆಗೋದು ಕೇಳುವಾಗ ಸ್ವಲ್ಪ ಭಯ ಅಂತ ಅನಿಸುತ್ತೆ ಮಳೆಗೆಲ್ಲ ಹೊರಗಡೆ ಹೋಗೋದು. ಆದರೆ ಅಪರೂಪಕ್ಕೆ ಆದರೂ ಸಹ ಈ ಮಳೆಗೆ ಹೊರಗಡೆ ಈ ರೀತಿ ಬಿಸಿ ಬಿಸಿಯಾಗಿರುವಂಥ ಟೀ ಕುಡಿಯೋದು ನಿಜವಾಗ್ಲೂ ಒಂದು ಮಜಾ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಆಗುತ್ತೆ. ಸೊ ಈ ಸೂಪರ್ ಆಗಿರುವಂಥ ವೆದರಿಗೆ ಬಿಸಿ ಬಿಸಿಯಾಗಿರುವಂಥ ಟೀಯನ್ನು ಕುಡಿದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ನಾವು. ಜೀವನದಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಈ ವಚನ ನಮ್ಮನ್ನು ನೆನಪಿಸುತ್ತೆ. ಏನಂದರೆ, ದೇವರು ನಮಗೆ ಕೆಡುಕನ್ನು ಕೊಡಲ್ಲ, ಬದಲಿಗೆ ಭವಿಷ್ಯ ಮತ್ತು ಆಶಾಕಿರಣ ನೀಡಲು ಯೋಜನೆ ಮಾಡಿಕೊಂಡಿದ್ದಾರೆ. ಇದು ನಮ್ಮ ನಿತ್ಯ ಜೀವನಕ್ಕೆ ಶಕ್ತಿ ನೀಡುವ ಸಂದೇಶ. ದೇವರ ಯೋಜನೆ ಸದಾ ನಮ್ಮ ಹಿತಕ್ಕಾಗಿಯೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಿಂಪಲ್ ಆಗಿರುವಂತಹ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.